ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬ್ಯಾಂಗ್ಳೂರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಒಂದು ಸೂಕ್ಷ್ಮ ವಿಷಯ ಬಗ್ಗೆ ಮಾತಾಡ್ತೀನಿ. ಅದು ಏನಂದರೆ ವೈಟಮಿನ್ಸ್, ಮಿನರಲ್ಸ್ ಮತ್ತು ಅದರದ್ದು ರೋಲ್ ಇನ್ ಸೆಕ್ಸುವಲ್ ಡಿಸಾರ್ಡರ್ಸ್. ನಾವು ತುಂಬ ಜನ ಸೆಕ್ಸ್ ಬಗ್ಗೆ ಭಾಳ ದೊಡ್ಡ ವಿಷಯ ಮೇಲೆ ಮಾತಾಡ್ತೀವಿ. ಆ ಚಿಕಿತ್ಸೆ, ಈ ಚಿಕಿತ್ಸೆ, ಅದು ಇದು ಅದು ಅಂತ. ಬಟ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಏನಂದರೆ ವೈಟಮಿನ್ಸ್ ರೋಲ್ ಇನ್ ಟ್ರೀಟಿಂಗ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಪ್ರಿಮೇಚರ್ ಎಜಾಕ್ಯುಲೇಷನ್ಸ್ ಇರ್ಬೋದು, ಅಥವಾ ಸ್ಪರ್ಮ್ ಏನಿದೆಯಲ್ಲ ವೀಕ್ನೆಸ್ ಇದೆ ಅಥವಾ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಇದೆ, ಆ ಎಲ್ಲ ಮೇಲ್ ಪ್ರಾಬ್ಲಮ್ಸ್ನಲ್ಲಿ ನಾನು ಸ್ಟಡಿ ಮಾಡಿದಾಗ ದ ರೋಲ್ ಆಫ್ ವೈಟಮಿನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮೇನ್ಲಿ ವೈಟಮಿನ್ ಡಿ ಇರ್ಬೋದು, ವೈಟಮಿನ್ B12 ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ವೈಟಮಿನ್ ಇ ಇರ್ಬೋದು, ವೈಟಮಿನ್ ಎ ಇರ್ಬೋದು. ಇದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ಸತಿ ನಾವು ದೊಡ್ಡ ವಿಷಯದಲ್ಲಿ ಮಾತಾಡುವಾಗ ಒಂದು ಸ್ಮಾಲ್ ಬೇಸಿಕ್ಸ್, ಕ್ರಿಕೆಟ್ನಲ್ಲಿ ಏನು ಹೇಳ್ತಾರಲ್ಲ, ನಿಮ್ಮ ಯಾವಾಗ ಫಾರ್ಮ್ ಕರೆಕ್ಟಾಗಿಲ್ಲ, ಗೋ ಟು ಬೇಸಿಕ್ಸ್ ಅಂತ. ಗೋ ಟು ಬೇಸಿಕ್ಸ್ ಏನಂದರೆ, ಯಾವುದೋ ಬಾಲ್ ಬರ್ತಾ ಇದೆ ಅಂದರೆ ಅದಕ್ಕೆ ಸ್ಟ್ರೇಟ್ ಆಡಬೇಕು, ಕ್ರಾಸ್ ಆಡೋಕೆ ಹೋಗ್ಬಾರ್ದು. ಯಾಕಂದರೆ ಕ್ರಾಸ್ ಆಡಿದ್ರೆ ಸ್ವಲ್ಪ ಬ್ಯಾಟ್ಗೆ ಎಜ್ ಆಗಿಬಿಟ್ಟು ಕ್ಯಾಚ್ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ. ಸೊ ಇದು ಬ್ಯಾಕ್ ಟು ಬೇಸಿಕ್ಸ್ ಏನಂದರೆ, ನಿಮಗೆ ಏನಾದರೆ ನನಗೆ ಸೆಕ್ಸ್ ಪ್ರಾಬ್ಲಮ್ ಕಾಣಿಸ್ತಿದೆ ಅಥವಾ ಬರ್ತಾ ಇದೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಬಾಡಿನಲ್ಲಿ ವೈಟಮಿನ್ ತೊಂದರೆ ಅಥವಾ ವೈಟಮಿನ್ ಕೊರತೆ, ಮಿನರಲ್ಸ್ ಕೊರತೆಯಿಂದ ಈ ಸಮಸ್ಯೆ ಬಂದಿರಬಹುದು. ಅದಕ್ಕೆ ನಾನು ಏನೇನು ಮಾಡಬಹುದು ನನ್ನ ವೈಟಮಿನ್ನ ಇಂಪ್ರೂವ್ ಮಾಡೋಕ್ಕೆ? ಒಂದು ಮೋಸ್ಟ್ಲಿ ಮೆಟ್ರೋ ಸಿಟೀಸ್ನಲ್ಲಿ ಯಾರು ಇರ್ತಾರೆ, ವೈಟಮಿನ್ ಡಿ ಈಸ್ ವೆರಿ ಇಂಪಾರ್ಟೆಂಟ್. ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗೇ ಆಗುತ್ತೆ. ಯಾಕಂದರೆ ಎಕ್ಸ್ಪೋಜರ್ ಟು ಸನ್ಲೈಟ್ ಇರಲ್ಲ. ಒಂದು ಬೆಂಗಳೂರಿನಲ್ಲಿ ಬಿಸಿಲು ಅಷ್ಟಿರಲ್ಲ, ಅಷ್ಟಿದ್ರೂ ಜನರ ಹತ್ರ ಬಿಸಿಲಿನಲ್ಲಿ ಆಡೋಕ್ಕೆ, ಬಿಸಿಲಿನಲ್ಲಿ ನಿಂತ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಸೊ ನಾನೇನು ಸಜೆಸ್ಟ್ ಮಾಡಿದೆ, ಅರ್ಲಿ ಮಾರ್ನಿಂಗ್ 7 to 8 ಸ್ವಲ್ಪ ಬನಿಯನ್ ಹಾಕ್ಬಿಟ್ಟು ಸ್ವಲ್ಪ ಟೆರಿಸ್ ಮೇಲೆ, ಪಾರ್ಕ್ನಲ್ಲಿ, ರೋಡ್ ಮೇಲೆ ವಾಕ್ ಮಾಡುವಾಗ ನಿಮ್ಮ ಬಾಡಿನಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು, ಅದು ಮಾಡಬಹುದು. ನನಗೆ ಟೈಮೇ ಸಿಗ್ತಾ ಇಲ್ಲ ಸರ್ ಅಂದರೆ ಆರ್ಟಿಫಿಷಿಯಲ್ ವಿಟಮಿನ್ಸ್ ಡಿ ಕ್ಯಾಪ್ಸೂಲ್ಸ್ ಸಿಗುತ್ತೆ ಮಾರ್ಕೆಟ್ನಲ್ಲಿ. ವೈಟಮಿನ್ ಡಿ ಕ್ಯಾಪ್ಸೂಲ್ಸ್ 8 ಮಾತ್ರೆ ಫಾರ್ಮಸಿನಲ್ಲಿ ಒಂದು ಡಾಕ್ಟರ್ ಸಜೆಷನ್ ತೊಗೊಂಡ್ಬಿಟ್ಟು ಪರ್ಚೇಸ್ ಮಾಡಿ, ವಾರಕ್ಕೆ ಒಂದು ಮಾತ್ರೆ ಬೆಳಗ್ಗೆ ಟಿಫಿನ್ ಆದಮೇಲೆ. ಫಾರ್ ಎಕ್ಸಾಂಪಲ್ ಸಂಡೇ ಅಂತಿದೆ, ರಜೆ ಇರುತ್ತೆ ಯೂಸಲಿ. ಸೊ ಆ ಸಂಡೇ ದಿನ ವಿಟಮಿನ್ ಡಿ ಮಾತ್ರೆ ನೀವು ಡೈಲಿ ಒಂದು ಬೆಳಗ್ಗೆ ಟಿಫಿನ್ ಆದಮೇಲೆ ತೊಗೊಳ್ಳಿ. ಬಟ್ ಇದರದ್ದು ಏನು ಅಂದರೆ, ಇದು ಸ್ವಲ್ಪ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಇದ್ದಿದ್ದ ಕಡೆಯಿಂದ ನೀವು ಸ್ವಲ್ಪ ಬಿಸಿ ಅನ್ನ ಮೇಲೆ ತುಪ್ಪ ಹಾಕಿ ತಿಂದ್ಬಿಟ್ಟು ಆಮೇಲೆ ಇದು ಮಾತ್ರೆ ತಿಂದರೆ ಸ್ವಲ್ಪ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಎಷ್ಟೋ ಮಾರ್ಕೆಟ್ನಲ್ಲಿ ಕಂಪನಿಗಳಿದೆ ವಿಟಮಿನ್ ಡಿ ಕೊಡೋದು. ಸನ್ ಬ್ಲೆಸ್ ಅಂತ ಸಿಗುತ್ತೆ, D3 ಮಸ್ಟ್ 60K ಅಂತ ಸಿಗುತ್ತೆ. 60K ಅಂದರೆ 60,000 ಯೂನಿಟ್, ಅದು DV 60K ಅಂತಿದೆ, ಬೋನ್ಸ್ D3 60K ಅಂತಿದೆ. ಯಾವುದೋ ಒಂದು ಕಂಪನಿದು ಡಾಕ್ಟರ್ ಸಲಹೆ ಪ್ರಕಾರ ತಾವು ಪರ್ಚೇಸ್ ಮಾಡಿಬಿಟ್ಟು ವಾರಕ್ಕೆ ಒಂದು ತಗೊಳ್ಳಿ. ಒಂದಾಯಿತು ವೈಟಮಿನ್ ಡಿ. ಎರಡನೇದು ಏನಂದರೆ ವಿಟಮಿನ್ B12. ಸ್ಪೆಷಲಿ ವೆಜಿಟೇರಿಯನ್ಸು, ಅದು ಜೈನ್ಸ್ ಇರ್ಬೋದು, ಬ್ರಾಹ್ಮಿನ್ಸ್ ಇರ್ಬೋದು, ಅಥವಾ ಬೇರೆ ಸೆಟ್ನಲ್ಲಿ. ಇವಾಗ ಯಾವುದೋ ಕಮ್ಯುನಿಟಿಗೆ ಲಿಮಿಟ್ ಆಗಿ ವೆಜಿಟೇರಿಯನ್, ಇಟ್ ಈಸ್ ಇಂಡಿಪೆಂಡೆಂಟ್, ಯಾರು ಬೇಕಾದರೂ ವೆಜಿಟೇರಿಯನ್ ಇರ್ಬೋದು. ವೆಜಿಟೇರಿಯನ್ ಪೀಪಲ್ನಲ್ಲಿ ಸ್ವಲ್ಪ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕೊರತೆ ಇರುತ್ತೆ. ಯಾಕಂದರೆ ವಿಟಮಿನ್ ಬಿ ಸ್ವಲ್ಪ ಮೇನ್ಲಿ ನಾನ್ ವೆಜಿಟೇರಿಯನ್ ಫುಡ್ನಲ್ಲಿ ಸಿಗುತ್ತೆ. ಸೊ ವಿಟಮಿನ್ ಬಿ ಏನಾದರೂ ನಿಮಗೆ ಕೊರತೆ ಫೀಲ್ ಆಗ್ತಾ ಇದ್ದರೆ ಸ್ವಲ್ಪ ಹಸಿ ತರಕಾರಿಗಳು, ಹಣ್ಣುಗಳು ಸ್ವಲ್ಪ ಫುಡ್ನಲ್ಲಿ ಜಾಸ್ತಿ ತಗೊಳ್ಳಿ. ಅಥವಾ ವಿಟಮಿನ್ ಬಿಗೆ ನಿಮಗೆ ಮಾರ್ಕೆಟ್ನಲ್ಲಿ ಪಿಲ್ಸ್ ಅವೈಲೇಬಲ್ ಇದೆ. ಅಂಡರ್ ದ ಅಬ್ಸರ್ವೇಷನ್ ಆಫ್ ನಿಮ್ಮ ಜನರಲ್ ಪ್ರಾಕ್ಟೀಸ್ನರು, ಫಿಸಿಷಿಯನ್ನು, ಒಂದು 3 ಮಂತ್ಸು, ಒಂದು 4 ಮಂತ್ಸು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಒಂದು ಕೋರ್ಸ್ ತಗೋಬೋದು. ಮೂರನೇದು ಏನಂದರೆ ವೈಟಮಿನ್ ಇ. ದ ರೋಲ್ ಆಫ್ ವೈಟಮಿನ್ ಈಸ್ ಬಾಡಿನಲ್ಲಿ ರೀಜನರೇಷನ್ ಮತ್ತು ರೀಪೇರ್ಮೆಂಟ್ಗೆ. ನೀವು ಯಾವಾಗೂ ಕೂದಲ್ ಹೇರ್ ಫಾಲ್ ಏನಾದರೂ ಆಗ್ತಾ ಇದೆ ಅಂದರೆ ಡಾಕ್ಟರ್ ನಿಮಗೆ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ದು ಪಿಲ್ಸ್ ಕೊಡ್ತಾರೆ, ಜೆಲಾಟಿನ್ ಕ್ಯಾಪ್ಸೂಲ್ಸ್. ಅದು ವೈಟಮಿನ್ ಇ 400 mg ಮತ್ತು 800 mg 2 ಸ್ಟ್ರೆಂತ್ನಲ್ಲಿ ಬರುತ್ತೆ. ಅದು ಯಾರು ಬೇಕಾದರೂ ತೊಗೋಬೋದು. ಸ್ಪೆಷಲಿ ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾರು ಕೆಲಸ ಮಾಡ್ತಾರೆ, ಹೀರೋಯಿನ್ಸ್ಗಳು, ಹೀರೋಗಳು ಸ್ವಲ್ಪ ರೆಗ್ಯುಲರ್ ವೈಟಮಿನ್ ಇ ಸಪ್ಲಿಮೆಂಟ್ಸ್ ತೊಗೋತಾರೆ. ಸ್ವಲ್ಪ ಜನ ಇವನ್ ಕಾಸ್ಮೆಟಿಕ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಬ್ಯೂಟಿಷಿಯನ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ,
ವಿಟಮಿನ್ ಇ ಕ್ಯಾಪ್ಸೂಲ್ನ ಹೊಡೆದು ಬಿಟ್ಟು ಮುಖ ಮೇಲೆ ಅಪ್ಲೈ ಮಾಡಕ್ಕೆ ಹೇಳ್ತಾರೆ. ಯಾಕಂದರೆ ವಿಟಮಿನ್ ಇ ಏನು ಮಾಡುತ್ತೆ, ಚರ್ಮನ ಹೀಲ್ ಮಾಡುತ್ತೆ. ಅದಕ್ಕೆ ವಿಟಮಿನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ತಾವು ರೆಗ್ಯುಲರ್ ತಗೋಬೋದು. ರೆಗ್ಯುಲರ್ ಅಂದರೆ ಅಟ್ಲೀಸ್ಟ್ ವರ್ಷಕ್ಕೆ 1 ತಿಂಗಳು ಡೈಲಿ 1 ಟ್ಯಾಬ್ಲೆಟು ಅಥವಾ 15 ಡೇಸ್ ತಗೋಬೋದು. ಅಗೇನ್ ಅಂಡರ್ ದ ಅಬ್ಸರ್ವೇಷನ್ ಆಫ್ ಡಾಕ್ಟರ್. ಆಮೇಲೆ ಏನಂದರೆ ಸ್ಪೆಷಲಿ ಸೆಕ್ಸ್ ಬಗ್ಗೆ ನಾನು ಮಾತಾಡಿದಾಗ ಮ್ಯಾಗ್ನೇಷಿಯಮ್ ವೆರಿ ಇಂಪಾರ್ಟೆಂಟ್, ಜಿಂಕ್ ವೆರಿ ಇಂಪಾರ್ಟೆಂಟ್, ಕ್ಯಾಲ್ಸಿಯಂ ವೆರಿ ಇಂಪಾರ್ಟೆಂಟ್, ನೈಟ್ರಿಕ್ ಆಕ್ಸೈಡ್ ವೆರಿ ಇಂಪಾರ್ಟೆಂಟ್, L-arginine ವೆರಿ ಇಂಪಾರ್ಟೆಂಟ್. ಇದು ಕೂಡ ತಾವು ಆ್ಯಡ್ ಮಾಡ್ಬೋದು. ಧನ್ಯವಾದ.